ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಾಗಲಕೋಟೆ ಉಪಚುನಾವಣೆಯ ಅಖಾಡಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯಲ್ಲಿ ಸರಣಿ ಸಭೆಗಳು ನಡೀತಾ ಇದ್ದಾವೆ. ನಗರದ ಹೊರವಲಯದ ಕಂಠಿ ರೆಸಾರ್ಟ್ನಲ್ಲಿ ಸರಣಿ ಸಭೆಗಳು ನಡೀತಾ ಇರುವಂಥದ್ದು. ಉಪಚುನಾವಣೆಯ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ಶಿವಾನಂದ ಪಾಟೀಲ್ ಹಾಗೆ ಶಾಸಕರು, ಪರಿಷತ್ ಸದಸ್ಯರು ಕೂಡ ಈ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯಗಳನ್ನ, ತಂತ್ರಗಳನ್ನ ವಿವರಿಸ್ತಾ ಇದ್ದಾರೆ. ಸಭೆಯ ಬಳಿಕ ಕೆಪಿಸಿಸಿ ವೀಕ್ಷಕರ ಸಭೆಯನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸೋದಕ್ಕಿದ್ದಾರೆ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕೃಷ್ಣ ಹಾದಿಮನಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ನಿನ್ನೆ ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ನಡೆಸಿ ಹೋಗಿದ್ರು. ಇದೀಗ ಸುರ್ಜೇವಾಲಾ ಹಾಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿರುವಂಥದ್ದು. ಏನೆಲ್ಲ ತಂತ್ರಗಳನ್ನು ಹೆಣಿತಾ ಇದ್ದಾರೆ, ಯಾವ ರೀತಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ? ಖಂಡಿತ ನವೀನ, ಏನಂತ ಹೇಳಿದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ತಮ್ಮ ಆಪ್ತ ಏನಾಗಿದ್ರು HY ಮೇಟಿ ನಿಧನ ಹೊಂದಿರುವಂತಹ HY ಮೇಟಿ ಅವರ ಪುತ್ರನ ಪರವಾಗಿ ಕ್ಷೇತ್ರದಾದ್ಯಂತ ಸುತ್ತಾಡಿ ಮತಬೇಟೆಯನ್ನ ಮಾಡಿದ್ರು. ಹೀಗಾಗಿ ನಿನ್ನೆ ರಾತ್ರಿ ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಬಾಗಲಕೋಟೆ ಕ್ಷೇತ್ರದಿಂದ ಹೊರಡುತ್ತಾರೆ. ಅವರು ಹೊರಡಿದ ನಂತರ ಇವತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮತ್ತೆ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಾಗಲಕೋಟೆಗೆ ಆಗಮಿಸಿರುವಂತದ್ದು. ಅವರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಬಾಗಲಕೋಟೆಗೆ ಈಗಾಗಲೇ ಆಗಮಿಸಿರುವಂತದ್ದು. ಸದ್ಯ ಡಿಕೆ ಶಿವಕುಮಾರ್ ಹಾಗೇನೆ ಸುರ್ಜೇವಾಲಾ ಅವರು ಕೂಡ ಬಾಗಲಕೋಟೆಯ ಹೊರವಲಯದಲ್ಲಿರುವಂತಹ ಕಂಠಿ ರೆಸಾರ್ಟ್ನಲ್ಲಿ ತಮ್ಮ ಪಕ್ಷದ ಶಾಸಕರು ಮತ್ತೆ ಪರಿಷತ್ ಸದಸ್ಯರ ಸಭೆಯನ್ನ ಕರೆದಿರುವಂತದ್ದು. ಅಂದ್ರೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರುವ ವಿಷಯ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಪ್ಲಸ್ ಮತ್ತು ಮೈನಸ್ ಮತ್ತು ಕ್ಷೇತ್ರದ ಮತದಾರರ ನಾಡಿ ಮಿಡಿತಗಳ ಕುರಿತು ಈಗಾಗಲೇ ಚರ್ಚೆಯನ್ನು ಕೈಗೊಂಡಿರುವಂಥದ್ದು. ಅಂದರೆ ಮುಂದಿನ ಇನ್ನು 8 ದಿನಗಳಷ್ಟೇ ಉಳಿದಿರುವಂಥದ್ದು. ಅಂದರೆ ಮತದಾನಕ್ಕೆ ಇನ್ನು ಕೇವಲ 8 ದಿನಗಳಷ್ಟೇ ಬಾಕಿ ಇರುವಂಥದ್ದು. ಇನ್ನು ಮುಂದಿನ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಸಾಗಬೇಕೆಂಬ ಸಲಹೆ ಸೂಚನೆಗಳನ್ನು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಮತ್ತೆ ಈ ಸಭೆಯ ಬಳಿಕ ಬಾಗಲಕೋಟೆ ಕ್ಷೇತ್ರದಲ್ಲಿ ಸುಮಾರು 2 ತಿಂಗಳಿಂದಲೂ ಕೂಡ ಬೀಡು ಬಿಟ್ಟಿರುವಂತಹ ವೀಕ್ಷಕರ ಸಭೆಯನ್ನು ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಸುರ್ಜೇವಾಲಾ ಅವರು ಕೂಡ ನಡೆಸಲಿದ್ದಾರೆ. ಈ ಸಭೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಯಾವ ತಂತ್ರಗಾರಿಕೆಯನ್ನು ಹೆಣೆದ್ರೆ ನಾವು ಈ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕೆಂಬ ಅಂಶಗಳನ್ನ ವೀಕ್ಷಕರಿಂದ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.